ಇದೇ ಒಂದು 3 ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ನಮ್ಮ ಮಿತ್ರರು ತಮ್ಮ ಒಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿರುವಂತದ್ದು. ಅನೇಕ ಜನ ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದ್ರಿಂದ ಕೇವಲ 2 ವಿಷಯವನ್ನ ನಾನು ತಮ್ಮ ಎದುರು ಸ್ಪಷ್ಟಪಡಿಸ್ತೀನಿ. ಮಾನ್ಯ ನಮ್ಮ ಕಾಂಗ್ರೆಸ್ನ ಮಿತ್ರರು ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂತದ್ದು, ರೇವೂರು ಕುಟುಂಬ 20 ವರ್ಷದಿಂದ ಅಧಿಕಾರದಲ್ಲಿದೆ, ಅವ್ರು ಏನ್ ಸಾಧನೆ ಮಾಡಿದಾರೆ ಅಂತ ಹೇಳಿ ಜನ ಸೋಲ್ಸ್ಯಾರ ಅಂತ ಎಲ್ಲರಿಗೂ ಗೊತ್ತದ. ಈ ರೀತಿಯಾಗಿ ಅವರು ಜನರ ಒಂದು ಹಾದಿ ತಪ್ಪಿಸುವಂತ ಕೆಲಸ ಮಾಡಿರ್ಬೋದು. ಕೇವಲ ಒಂದೇ ಉದಾಹರಣೆ ಹೇಳ್ತೇನೆ, ತಮ್ಮ ಪಕ್ಷದಿಂದ ತಮ್ಮದ ನಮ್ಮ ಸರ್ಟಿಫಿಕೇಟ್ ಕೊಡುವಂತ ಅವಶ್ಯಕತೆ ಇಲ್ಲ. ರೇವೂರು ಕುಟುಂಬಕ್ಕೆ ಮತ್ತು ಅವ್ರ ಅಭಿಮಾನಿಗಳಿಗೆ ಈಗಾಗಲೇ ಜನ 5 ಸರ್ತಿ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರುವಂತದ್ದು. ಅವ್ರು ಏನ್ ಅಭಿವೃದ್ಧಿ ಮಾಡಿದಾರೋ ಅವ್ರ ತಂದೆಯವರಿಗೆ 2 ಬಾರಿ, ತಾಯಿಯವರಿಗೆ 1 ಬಾರಿ, ಅವ್ರಿಗೆ 2 ಬಾರಿ ಶಾಸಕರನ್ನಾಗಿ ಮಾಡಿ ಇದೇ ಕ್ಷೇತ್ರದ ಜನತೆ ಮಾಡಿದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ತಂದೆ ತಾಯಿ ಮಗನನ್ನ ಯಾರಾದ್ರೂ ಶಾಸಕರು ಮಾಡಿದ್ರೆ ಅದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನ. ಆದ್ರೂ ಕೂಡ ತಾವು ಮತ್ತೆ 21,000ರಿಂದ ಗೆಲುವನ್ನ ಸಾಧಿಸಿದಾರೆ ನಮ್ಮ ಶಾಸಕರು ಅಂತ ತಾವು ಹೇಳಿದೀವಿ. ನಾವು ಜನ ಕೊಟ್ಟ ತೀರ್ಪಿ ತಲೆ ಬಾಗಿದ್ದೀವಿ. ಬಾಗೆ 3 ವರ್ಷ ತಾವು ಏನ್ ಅಭಿವೃದ್ಧಿ ಮಾಡ್ತೀರ ಅಂತ ಹೇಳಿ ನಾವು ಬಿಟ್ಟಾಗ ತಮ್ಮ ಅಭಿವೃದ್ಧಿ ಶೂನ್ಯ ಆಗಿರೋದ್ರಿಂದ, ವಿರೋಧ ಪಕ್ಷದಲ್ಲಿ ನಾವಿರೋದ್ರಿಂದ ನಾವು ವಿರೋಧ ಪಕ್ಷವಾಗಿ ಜನರ ಪರ ದನಿ ಎತ್ತಿದೀವಿ. ನಾವು ಒಂದೇ ಮಾತ್ರ ಕೇಳ್ತೀವಿ, ಆಯ್ತು ತಾವು ಅಭಿವೃದ್ಧಿ ಮಾಡ್ತಾ ಇದ್ರಲ್ಲ, ನಾವು ಪ್ರತಿಭಟನೆ ಮಾಡಿದ್ರೆ ಮರುದಿನ ಯಾಕೆ ನೀವು 6 ರೋಡ್ ಓಪನಿಂಗ್ ಮಾಡ್ತೀರಿ? 3 ವರ್ಷ ಎಲ್ಲಿ ಹೋಗಿದ್ರಿ ಮತ್ತ ಅದನ್ನು ಹೊರತುಪಡಿಸಿ ಪಾಪ ನಮ್ಮ ಕಾಂಗ್ರೆಸ್ನ ಮಿತ್ರ ಮಾಹಿತಿ ಇರ್ಲಿಕ್ಕಿಲ್ಲ. ಅವರ ಈಗಿರುವಂತಹ ಶಾಸಕರು 2018 ನಮ್ಮ ದತ್ತಾತ್ರೇಯ ಪಾಟೀಲ್ ರೇವೂರು ವಿರುದ್ಧನೇ ಪರಾಭವಗೊಂಡಿರುವಂತದ್ದು. ಹಾಗೂ ಇದನ್ನ ಬಿಟ್ಟು ಮೊದಲು ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾದಾಗ ಆಗ ನಮ್ಮ 2ನೇ ಬಾರಿ ನಮ್ಮ ಬಿಜಿ ಪಾಟೀಲ್ ಅವರ ವಿರುದ್ಧ ಇವರ ಒಂದು ಅಭಿವೃದ್ಧಿ ಶೂನ್ಯತೆಯನ್ನು ನೋಡಿ ಇವರು ಜನ ಸೋಲಿಸಿರುವಂತದ್ದು. ಆಯ್ತು, ಜನರ ತೀರ್ಪಿ ತಲೆ ಬಾಗ್ಬೇಕಂತ ತಾವೇ ಹೇಳಿದೀರ. ಮತ್ ಹಾಗಿದ್ರೆ 2023ರಲ್ಲಿ 21,000 ತಾವು ಗೆದ್ದವರು 2024ರಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರು ನೇತೃತ್ವದಲ್ಲಿ ಬಿಜೆಪಿ 10,000 ಲೀಡ್ ಆಯ್ತು ಅಂದ್ರೆ ನೀವು ಒಂದೇ ವರ್ಷದ ಜನರಿಗೆ ಬೇಸರ ಆದ್ರೆ. ಮತ್ತು 2021ರಲ್ಲಿ ನಮ್ಮ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಜಾರಿಗೆ ಅದ. ಆದ್ರೂ ಕೂಡ ಈ ನಮ್ಮ ಕ್ಷೇತ್ರದಲ್ಲಿ ಅನೇಕ ಕಡೆ ಹಿಂದೂ ಸಂಘಟನೆಗಳು ಅನೇಕ ಸಮಯವಾಗಿ ಹೀರಾಪುರ ಕ್ರಾಸ್ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ಅಲ್ಲಿ ಗೋವುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡೋದನ್ನ ನಿಲ್ಲಿಸ್ತಾ ಇದ್ದಾರೆ. ಮತ್ತ ಅವರ ನಾಯಕರ CLP ಕಾರ್ಯದರ್ಶಿಯವರು ಮತ್ತು ನಮ್ಮ ನಗರದಲ್ಲಿ ಯಾಕೆ ಅದನ್ನ ಅಷ್ಟು ಕಟ್ಟುಪಾಡಾಗಿ ಗೋ ಹತ್ಯೆಯನ್ನು ತಡಿತಾ ಇಲ್ಲ? ದಯಮಾಡಿ ಮಾತನಾಡಬೇಕಾದ್ರೆ ಅದು ಮುಖ್ಯವಾಗಿ ನಮ್ಮ ನಾಯಕರಂತ ರೇವೂರು ಅವರ ಕುಟುಂಬದ ಬಗ್ಗೆ ಮಾತಾಡೋದಕ್ಕೆ ಬಹಳ ವಿಚಾರ ಮಾಡ್ಬೇಕು. 3 ವರ್ಷದ ತಾವು ಅಭಿವೃದ್ಧಿ ಮಾಡೋದಿತ್ತಂದ್ರೆ ನಾವು ಕೂಡ ಅದಕ್ಕೆ ಡೆಬಿಟ್ ಮಾಡಿ ತಯಾರಿದ್ದೀವಿ. ದೇವಸ್ಥಾನಗಳ ವಿಷಯದಲ್ಲಿ ಹೇಳ್ತಾರೆ, ಇಡೀ ಕಲಬುರಗಿ ದಕ್ಷಿಣದಾಗ 28 ಗ್ರಾಮ ಯಾರೇ ಸುವರ್ಣ ಗ್ರಾಮವನ್ನ ಮಾಡಿದ್ರಂದ್ರ ಅದು ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವೂರು. ಪ್ರತಿ ಹೇಳಿದ್ರು ಅವರು, ಇಲ್ಲ ಯಾವ ದೇವಸ್ಥಾನಗಳಿಗೆ ಏನು ಅನುದಾನ ಕೊಟ್ಟರು ನಮ್ಮ ಶಾಸಕರಿಗೆ ನಾಯಕರಿಗೆ ಕೇಳಿರುವಂತದ್ದು. ಇವತ್ತು ಒಬ್ಬ ಜಗದ್ಗುರು ಅವರು ಹಿಡಿದು ಇಷ್ಟ ಜನವರಿಗೆ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಂದ್ರ ಅದಕ್ಕೆ ಕಾರಣ ಅವ್ರು ಮಾಡಿರುವಂತಹ ಅಭಿವೃದ್ಧಿ, ಸಮಾಜದ ಬಗ್ಗೆ ಇರುವಂತಹ ಕಳಕಳಿ, ಅವ್ರು ಮಾಡಿರುವಂತ ಕೆಲಸ. ಮಹಾತ್ಮ ಗಾಂಧಿ ನಗರೋತ್ಥಾನ ಸ್ಕೀಮ್ನಾಗ ಮಾನ್ಯ ಯಡಿಯೂರಪ್ಪನವರು ಇದ್ದಾಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ನಾಯಕ ದತ್ತಾತ್ರೇಯ ಪಾಟೀಲ್ ರೇವೂರು ಮಾಡಿರುವಂತದ್ದು. ಅದನ್ನು ಬಿಟ್ಟು ಮುಂದುವರೆದು ಮಾನ್ಯ ಶಾಸಕರು ಹೇಳಿದ್ದಾರೆ, ಇಲ್ಲ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಇತಿಹಾಸದಾಗೆ ಮೊದಲು ನಾವು ಇಲ್ಲಿ ಅಭಿವೃದ್ಧಿಗೆ ಅನುದಾನ ಕೊಟ್ಟಿವಿ ಅಂತ ಹೇಳಿ. ತಮ್ಮ ಮಾಹಿತಿಯಲ್ಲಿ 2008ರಲ್ಲಿ ಚಂದ್ರಶೇಖರ್ ಪಾಟೀಲ್ ರೇವೂರು ಶಾಸಕರಿದ್ದಾಗ ಶ್ರೀಯುತ ದಯಾನಂದ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾಗ ಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಯಾವ್ದಾದ್ರು ಕಲ್ಲಿನ ಒಂದು ಮಾದರಿಯಲ್ಲಿ ಕಂಪೌಂಡ್ ಉದ್ಯಾನ ನಿರ್ಮಾಣ ಆಗಿದ್ರೆ ಅದು ಚಂದ್ರಶೇಖರ್ ಪಾಟೀಲ್ ರೇವೂರಿಗೆ, ದತ್ತಾತ್ರೇಯ ಪಾಟೀಲ್ ರೇವೂರಿಗೆ ಸಲ್ಲುವಂತದ್ದು. ದಯಮಾಡಿ ಅಭಿವೃದ್ಧಿಯನ್ನ ಮಾಡಿ ತೋರಿಸ್ರಿ, ಜನರು ದಾರಿ ತಪ್ಪಿಸುವಂತ ಕೆಲಸ ತಾವು ಮಾಡಬಾರದು. ಇನ್ನೂ 15 ತಿಂಗಳು ತಮಗೆ ಅವಕಾಶ ಅದ. ಈಗಾಗಲೇ ಅನೇಕ ಕಡೆ ಮಹಾನಗರ ಪಾಲಿಕೆ ವತಿಯಿಂದ ನೀರಿನ ಸಮಸ್ಯೆ, ಎಲ್ಲಾದ್ರೂ ಒಂದು ಇಡೀ ಬೇಸಿಗೆದ ಬೋರ್ ಹೊಡೆದಿದ್ದು ಯಾವ್ದಾದ್ರು ತಮ್ಮ ಸಾಮಾಜಿಕ ಜಾಲತಾಣದ ಬಂದದ? ದತ್ತಾತ್ರೇಯ ಪಾಟೀಲ್ ರೇವೂರು ಒಂದೊಂದು ಓಣಿ 4-5 ಅಲ್ಲಿ ನೀರ್ ಬೀಳೋ ಪ್ರಯತ್ನ ಮಾಡಿದ್ವು. ನಮ್ಮ ಕಾರ್ಪೊರೇಟರ್ ಟ್ಯಾಂಕರ್ ಹೇಳಿದ್ರೆ ಇವತ್ತು ಹೇಳಿದ್ರೆ 2 ದಿನ ಬಿಟ್ಟು ಟ್ಯಾಂಕರ್ ಬರ್ತಾವ. ಜನ ನೀರಿನ ಹಾಕೋರ್ ದಿನ ಮಳೆ ಆಗಿಲ್ಲ. ಅದನ್ನ ಮೊದಲು ಮಾಡ್ರಿ, ಬಿಟ್ಟು ನಮ್ಮ ನಾಯಕರ ತೇಜೋವಧೆ ಮಾಡುವಂತದ್ದು, ಅದನ್ನ ಬಿಟ್ಟು ಸುಮ್ಮನೆ ರಾಜಕಾರಣ ಮಾಡುವಂತದ್ದು. ತಾವು ಅಧಿಕಾರದಲ್ಲಿದ್ರೆ ವಿರೋಧ ಪಕ್ಷದಲ್ಲಿದ್ದೀವಿ, ಜನರ ದನಿಯನ್ನ ಮಾತಾಡ್ತೀವಿ, ತಾವು ಕೆಲಸ ಮಾಡಿ ತೋರಿಸ್ರಿ. ಅದನ್ನ ಬಿಟ್ಟು ದಯಮಾಡಿ ಜನರ ದಾರಿ ತಪ್ಪಿಸ್ಬೇಡ ಅಂತ ಹೇಳಿ ನಾವು ವಿನಂತಿ ಮಾಡ್ಬೇಕು. ಈ ಅಭಿವೃದ್ಧಿ ಬಗ್ಗೆ ಎಲ್ಲ ಕಡೆಗೆ ಚರ್ಚೆ ನಡೆದಿದೆ. ಮೊನ್ನೆ ಎಲ್ಲರೂ ಹೇಳಿದ್ರು ನಾ ಅಷ್ಟು ಅಭಿವೃದ್ಧಿ ಮಾಡೀನಿ, ಇಷ್ಟ ಅಭಿವೃದ್ಧಿ ಮಾಡೀನಿ ಅಂತೇಳಿ. ಕರೆಕ್ಟ್ ಆಗಿ ನೀವೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಎಲ್ಲಷ್ಟು ಫೇಲ್ ಆಗ್ತಾ ಇದ್ದಾವ. ನಮ್ಮ SC/ST ಬಗ್ಗೆ ನಾನು ಒಂದು 4 ಮಾತು ಹೇಳಕ್ ಇಷ್ಟಪಡ್ತೀನಿ. SC/ST ಬಾಬು ಜಗಜೀವನ್ ನಿಗಮ ಆಗ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ ಆಗ್ಬೋದು. ಅದರಲ್ಲಿ ಲಾಸ್ಟ್ ಟೈಮ್ ನಮ್ಮ ಶಾಸಕರು ಅಪ್ಪುಗೌಡ ಪಾಟೀಲ್ ಅವರು ಇದ್ದಾಗ ಎಷ್ಟು ಜನರಿಗೆ ಲೋನ್ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ನೇರ ಸಾಲ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಬದುಕಲು
ಕಾರ ವೆಹಿಕಲ್ ಆಗ್ಲಿ ಎಷ್ಟು ಜನ ಕೊಟ್ಟಿದ್ರು ಒಂದೊಂದು ಅವರಿಗೆ 5 ಬಂದ್ರೆ ಅವ್ರು ಮತ್ತೆ CM ಭೇಟಿಯಾಗಿ ಮತ್ತೊಂದು ಎಕ್ಸ್ಟ್ರಾ ಇದು ಹಾಕೊಂಡ್ ಬರ್ತಾರೆ. ಇವರು ಪ್ರತಿ MLA ಒಂದಂದ್ರೆ ಯಾರಿಗೆ ಕೊಡ್ತಾರೆ? ಒಂದ್ ಯಾರಿಗೆ ಕೊಡ್ತಾರೆ? ಈಗ ನಮ್ಮ SC/ST ದಲ್ಲಿ ನೋಡ್ರಿ, ಅಂಬೇಡ್ಕರ್ ನಿಗಮದಾಗ ಒಂದು ನೇರ ಸಾಲ ಇಲ್ಲ. ಒಂದು ಯಾವುದೇ ವ್ಯಾಪಾರ ಮಾಡ್ಬೇಕಂದ್ರೆ 55,000 ರೂಪಾಯಿ ನಾವು ಎಲ್ಲ ಜನರಿಗೆ ಕೊಟ್ಟಿದೀವಿ. ಅವು ಒಂದ್ 50,000 ಯಾರಿಗೂ ಇಲ್ಲ, ಏನೆಲ್ಲ ಜೀರೋ ಅದ. ಮತ್ತೆ ನೀವು ಅಭಿವೃದ್ಧಿ ಎಲ್ಲಿ ಅಭಿವೃದ್ಧಿ ಮಾಡ್ತೀರಿ? ಯಾರಿಗೆ SC/ST ಮಾಡಿಲ್ಲ, ಈ ಕಡೆ ಜನರಲ್ ಕ್ಯಾಟಗಿರಿದವ್ರಿಗೆ ಮಾಡಿಲ್ಲ. ಇಲ್ಲಿ ನಗರಕ್ಕಾದ್ರೂ ಮಾಡ್ರಪ್ಪ ಅಂದ್ರೆ ಮೇನ್ ರೋಡ್ ಎಲ್ಲಾರ ಮಾಡಿದ್ರಿ 3 ವರ್ಷನಾಗ ಇದು ಮಾಡೀನಿ ಅಂತ ಮಾಡಿ ತೋರಿಸ್. ಪೇಪರ್ನಾಗ ಇಟ್ಕೊಂಡು ಪ್ರವೇಶ ಇಟ್ಕೊಂಡು ಅಷ್ಟು ಕೋಟಿ ಆಗ್ಯದ, ಇಷ್ಟು ಕೋಟಿ ಮಾಡೀನಿ, ಅಷ್ಟು ಕೋಟಿ ಮಾಡೀನಿ. ಎಲ್ಲಿ ಮಾಡಿರ ತೋರ್ಸ್ ನಮ್ ಕಣ್ಣಿಗೆ. ಮೊನ್ನೆ ಪೇಂಟಿದಾಗ ಮಾಡಿದ್ರಿ, ರೋಡಿನ ಏನ್ ಶುರು ಆಯ್ತು, ರೆಡಿ ಆಯ್ತು ರೋಡು ಕೇಳಕ್ ಇಷ್ಟಪಡ್ತೀನಿ. ಮೊನ್ನೆ ಬಂದು ಎಲ್ಲ ಅವ್ರು ಫಾಲೋವರ್ಸು, MLA ಅವರು ಮತ್ತು ಜೆಡಿ ಅಧ್ಯಕ್ಷರು ಎಲ್ಲರೂ ಬಂದು ಕುಂತು ಓಪನಿಂಗ್ ಮಾಡಿ ಹೋದ್ರು. ಆಯ್ತು, ಗುದ್ದಲಿ ಹೊಡೆದ್ರು, ಬಿಟ್ಟು ಹೋದ್ರು. ಅದು ಯಾಕೆ ಸ್ಟಾರ್ಟ್ ಏನ್ ಮಾಡ್ಲಕ್? ಓಪನಿಂಗ್ ಆದ ನಂತರ ನೀವೆಲ್ಲ ಮಿತ್ರ ಹೇಳ್ರಿ, ಓಪನಿಂಗ್ ಆದ ತಕ್ಷಣ ಎಷ್ಟ್ ದಿನ ಬೇಕಾಗುತ್ತೆ ಸ್ಟಾರ್ಟ್ ಆಗ್ಬೇಕಾದ್ರೆ ವರ್ಕ? ಒಂದ್ ದಿನ ಹೋಗ್ಲಿ, ನೆಕ್ಸ್ಟ್ ಡೇ ಮಾಡ್ಬೇಕು. ಈಗ ಮಾಡಿ 5 ದಿನ 6 ದಿನ, ಇವತ್ತಿಗೆ 6 ದಿನ ಆಯ್ತು ಅವ್ರು ಪೂಜೆ ಮಾಡಿ. ಇನ್ನೋರಿಗೆ ಒಂದ್ ಹಳ್ಳ ಇಲ್ಲ, ಸಿಮೆಂಟ್ ಇಲ್ಲ ಅಂದ್ರೆ ಖಾಲಿ ಕ್ಯಾಮ್ರಾದಾಗ ಬರ್ಬೇಕು, ಮೀಡಿಯಾದಲ್ಲಿ ಹೈಲೈಟ್ ಆಗ್ಬೇಕು, ನಾವು ಮಾಡ್ಲತ್ತೇವ್ ಜನರಿಗೆ ಮಾಡ್ಬೇಕು. ಜನರಿಗೆ ಅಮರ್ಸಕ್ ಹೋಗ್ಬೇಡ್ರಿ. ಜನರು ಎಲ್ಲರಿಗೆ ಗೊತ್ತಾಗ್ತದೆ. ಇವತ್ ನಾಳೆ ನೀವು ಎಷ್ಟು ಮಾಡಿದ್ರು ಗೊತ್ತೇ ಆಗ್ತದೆ. ದಯಮಾಡಿ ನಾವು ಅಲ್ಲಪ್ರಭು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ SC/ST ದುಡ್ಡುಗಳನ್ನು ಯಾವಾಗ ನಾವು ಅಪ್ಪುಗೌಡರು ಇದ್ದಾಗ ಎಲ್ಲ ಪ್ರತಿ ಒಂದು ದಕ್ಷಿಣ ಮತಕ್ಷೇತ್ರಕ್ಕೆ ಒಂದು 5 ಲೋನ್ಗಳು ಬರ್ತದೆ, 5 ಗಾಡಿ ವೆಹಿಕಲ್. ಅವೆಲ್ಲ ಮಾಡಿದ್ರೆ ಎಷ್ಟೋ ಜನರಿಗೆ ಅನುಕೂಲ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿರುವಂತ ಪತ್ರಿಕಾಗೋಷ್ಠಿಗಳಿರ್ಬೋದು ಮತ್ತು ಹಲವಾರು ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಹೇಳಿಕೆಗಳನ್ನು ನೋಡಿ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ, 20 ವರ್ಷಗಳಿಂದ ರೇವೂರ್ ಕುಟುಂಬ ಅಧಿಕಾರದಲ್ಲಿದೆ, ಅಭಿವೃದ್ಧಿ ಏನು ಸೊನ್ನೆ ಆಗಿದೆ, ಆದ ಕಾರಣಕ್ಕೆ ಜನ ನಮ್ಮನ್ನು ಸೋಲಿಸಿದ್ದಾರೆ ಅನ್ನೋ ಮಾತುಗಳನ್ನು ನಮ್ಮ ಮಿತ್ರರು, ವಿರೋಧ ಪಕ್ಷದ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ನಾನು ಒಂದನ್ನೇ ಕೇಳಕ್ ಪಡ್ತೀನಿ, 20 ವರ್ಷಗಳ ಹಿಂದೆ ಕಲಬುರಗಿ ಹೇಗಿತ್ತು, 20 ವರ್ಷಗಳ ನಂತರ ಕಲಬುರಗಿ ಹೇಗಿದೆ ಎಂಬುದು ತಾವು ಎಲ್ಲಾ ಸಾಮಾಜಿಕ ಜಾಲತಾಣದ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಚಂದ್ರಶೇಖರ್ ಪಾಟೀಲ್ ರೇವೂರವರು ಶಾಸಕರಾಗೋದಕ್ಕಿಂತ ಮುಂಚಿತವಾಗಿ ಕಲಬುರಗಿ ಯಾವ ರೀತಿ ಇತ್ತು, ಅವರ ಆದ ನಂತರ ಮತ್ತು ಅವರ ಧರ್ಮಪತ್ನಿಯವರಾದಂತ ಅರುಣಾ ಪಾಟೀಲ್ ಅವರು ಆದ ನಂತರ ಮತ್ತು ದತ್ತಾತ್ರೇಯ ಪಾಟೀಲ್ ರೇವೂರವರು ಆದ ನಂತರ ಅಭಿವೃದ್ಧಿ ಹೇಗಾಗಿದೆ ನೀವು ನಿಮ್ಮ ಕಣ್ಣಿಲೆ ನೋಡಿದ್ರೆ ತಿಳಿಯುತ್ತೆ. ಯಾಕಂದ್ರೆ ನಾವು ಅವಾಗ ಒಂದೇ ಒಂದು ಮುಖ್ಯ ರಸ್ತೆ ಚೆನ್ನಾಗಿರ್ಲಿಲ್ಲ, ಯಾವ 2 ವೇ ಇರ್ಲಿಲ್ಲ, ಯಾವುದೇ ರಸ್ತೆಗಳನ್ನು 2 ವೇ ಇರ್ಲಿಲ್ಲ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 2008ರಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಗೆ 200 ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ರಾಜ್ಯದ ಇತಿಹಾಸ, ನಮ್ಮ ಕಲಬುರಗಿ ಜಿಲ್ಲೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 200 ಕೋಟಿ ತಂದು ಅನುದಾನ ಕೆಲಸ ಮಾಡಿದಂತ ಕೀರ್ತಿ ಚಂದ್ರಶೇಖರ್ ಪಾಟೀಲ್ ರೇವೂರವರಿಗೆ ಸಲ್ಲುತ್ತೆ ಮತ್ತು ಅದು ಕೊಟ್ಟಿರುವುದು ಯಡಿಯೂರಪ್ಪ ಅವರಿಗೆ ಸಲ್ಲುತ್ತೆ. ಅವಾಗಲೂ ಮುಖ್ಯ ರಸ್ತೆಗಳನ್ನು ನೋಡಿದ್ದೀವಿ. ರೈಲು ನಿಲ್ದಾಣದಿಂದ ಆನಂದ್ ಚೆಕ್ ಪೋಸ್ಟ್ ವರೆಗೂ, ಹೀರಾಪುರ್ ಕ್ರಾಸ್ ಲಿಂದ ಬಸ್ ಸ್ಟ್ಯಾಂಡ್ ವರೆಗೂ, ರಾಮ ಮಂದಿರ ಸರ್ಕಲ್ ನಿಂದ ಜೇವರಿ ಕ್ರಾಸ್ ವರೆಗೂ ಇವೆಲ್ಲ ಮುಖ್ಯ ರಸ್ತೆಗಳನ್ನು ಕಟ್ಟಿದ್ದ 2008ರಿಂದ. ಯಾಕಂದ್ರೆ ಅವಾಗ ಡಿವೈಡರ್ ಹಾಕಿ ಅವಾಗ ರಸ್ತೆಗಳನ್ನು ನಾವು ಕಲಬುರಗಿಯಲ್ಲಿ ನೋಡಿದ್ವಿ. ಮೊದಲ ರಸ್ತೆಗಳು ಹೇಗಿದ್ವು ಅಂದ್ರೆ ಒಂದ್ ರಸ್ತೆ ಇರ್ತಿತ್ತು, ಒಂದ್ ಹೋಗೋದು ಒಂದು ಬರೋದಿರ್ತಿತ್ತು. ಆದ್ರೆ ಈಗ ಕಲಬುರಗಿ ಹೇಗಿದೆ? ಈಗ 3 ವರ್ಷದಿಂದ ತಾವು ಅಧಿಕಾರದಾಗ ಬಂದಿರಿ, ತಾವು ಯಾವ ಮುಖ್ಯ ರಸ್ತೆ ಮಾಡಿದ್ದೀರಿ ಹೇಳಿ. ಈ 2 ದಿನ ಹಿಂದೆ ಏನ್ ಕಾಂಗ್ರೆಸ್ ಅವರು ಏನ್ ಇಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು, ಮಹಾನಗರ ಇದ್ರದಿಂದ ಅಭಿವೃದ್ಧಿ ಬಹಳಷ್ಟು ಮಾಡಿದೆ ಒಂದ್ ಕೇಸಿಂದ ಅವ್ರು ಬಂದ್ ಕೇಸಿಂದ ಪ್ರೆಸ್ ಮೀಟ್ ಮಾಡಿದ್ರು. ಮಹಾತ್ಮ ಗಾಂಧಿ ಫಂಡ್ ಬಂದ್ ಕೇಸಿಂದ ಸುಮಾರು 1 ವರ್ಷ ಆಯ್ತು. ಇನ್ನೂ ತನಕ ಎಲ್ಲಿ ಕೂಡ ಪೂಜೆ ಮಾಡಿಲ್ಲ, ಎಲ್ಲಿ ಕೂಡ ಕೆಲಸ ಮಾಡಿಲ್ಲ. ಯಾಕಪ್ಪ ಅಂತಂದ್ರ ಈಗ ಎಲೆಕ್ಷನ್ ಸದಿ ಬಂದದ, ಆ ಸಲಿಂದ ಈಗ ಕೆಲಸ ಮಾಡಿದ ಇದೇ ಕೆಲಸ ಎಲೆಕ್ಷನ್ ತಕ ಹೋಯ್ತಾರ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ 40 ಕೋಟಿ ರೂಪಾಯಿ UGD ಸಲಿಂದ ಬಂದದ್ದು, ಅದನ್ನು ಕೂಡ ಎಲ್ಲಿ ಕೆಲಸ ಚಾಲನೆ ಮಾಡಿ ಇಲ್ಲಿ ಬಂದ ಕೇಸಿಂದ ಹೇಳ್ತಾರ ನಾವು ಅಭಿವೃದ್ಧಿ ಮಾಡಿದೆವು, ಮಕ್ಕಳು ಮಾಡಿದ್ವಿ, 7 ಕೋಟಿ ಮಾಡಿದ್ವಿ ಕೇಸಿಂದ ಕಾಂಗ್ರೆಸ್ ಕಾರ್ಯಕರ್ತರು ಬಂದ ಹೇಳ್ತಾರೆ. ಹಂಗಿತ್ತಪ್ಪ ಅಂತ ಹಿಂದಿನ ಮೇಯರ್ ಈ ಮೇಯರ್ ಎಲ್ಲರೇ ಒಂದೂ ಪೂಜೆ ಮಾಡಿಲ್ಲ. ಯಾಕಪ್ಪ ಅಂತಂದ್ರ ಶಾಸಕರು ಅನುದಾನ ಮನೆ ತಪ್ಪಂದ್ರೆ ನಮ್ ದಕ್ಷಿಣ ಮತ ಮಾಜಿ ಶಾಸಕರು ಅಪ್ಪು ಗೌಡ್ರು ಇದ್ದಾಗ ಹಳ್ಳಿ RTO ಕ್ರಾಸ್ ಇಂದ ಶಾಬಾದ್ ರೀಂಗ್ ನೋಡ್ತಾಗ 7 ಕೋಟಿ ರೂಪಾಯಿ ರೋಡ್ ಮಾಡಿದ್ರು. ಈಗ ಆ ರೋಡ್ದಾಗ ಒಂದು 2 ವೀಲರ್ ಹೋಗ್ಬೇಕಾದ್ರು ತೆಗ್ಗಕ್ ಬರೋಂತ ಪರಿಸ್ಥಿತಿ ಅಷ್ಟು ಖರಾಬ್ ಆಗ್ಯದ. ನಮ್ ಶಾಸಕರಿದ್ದಾಗ ಬಹಳಷ್ಟು ಅಭಿವೃದ್ಧಿ ಮಾಡಿದ್ರೆ ಇವ್ರು ಏನೋ ಮಾಡಲಾಗ್ಯಾರ. ಬರೀ ಬಂದ್ ಕೇಸಿಂದ ಮೀಡಿಯಾದ್ರ ಬಂದ್ ಕೇಸಿಂದ ಅಭಿವೃದ್ಧಿ ಮಾಡಿದ ಅಂತ ಹೇಳ್ತಾರೆ ಸರ್.
ಯೂಸಿಡಿ ಪ್ರಾಬ್ಲಮ್, ನೀರಿನ ಸಮಸ್ಯೆ ಬಹಳಷ್ಟು ಅದ. ಜಯನಗರ್ ವಾರ್ಡ್ದಾಗ ಡೈಲಿ ಒಂದ್ 20 ಟ್ಯಾಂಕರ್ ಬೇಕು ನೀರು. ಎಲ್ಲಿ ಬಸ್ಸು ಎಲ್ಲರ ಮನೆ ನೀರಿಲ್ಲ. ಈಗ ನೀರ್ ಬಂದ್ ಮಾಡಿದಾರೆ. ಒಬ್ಬ ಶಾಸಕರ ಬಂದ ಏನದ ಪ್ರಾಬ್ಲಮ್ ಒಬ್ಬ ಮನುಷ್ಯ ಸುದ್ದಿ ಕೇಳಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾ ಇದಾರೆ ಅಂತ ಕಳೆದ 20 ವರ್ಷಗಳಿಂದ ಅಭಿವೃದ್ಧಿಗಳು ಅಪ್ಪುಗೌಡ್ರು ಏನ್ ಮಾಡಿದಾರೆ ಅಂತ ಹೇಳ್ತಾ ಇದ್ರೆ ನೀವು ಹೇಳ್ತಾ ಇದ್ದೀರಿ. ಕಳೆದ 20 ವರ್ಷಗಳಿಂದ ನಮ್ಮ ಶಾಸಕರು, ಮಾಜಿ ಶಾಸಕರು ಅಭಿವೃದ್ಧಿ ನಾವು ಏನ್ ಮಾಡಿದಾರೆ ಅಂತ ಹೇಳಿಕೆ ನಾವು ಮೊನ್ನೆ ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದೀವಿ. ನಾವು ಮುಕ್ತವಾಗಿ ತಾವು ಚರ್ಚೆಗೆ ಬನ್ನಿ ಅಂತ ಹೇಳಿದೀವಿ. ಈಗಲೂ ಕೂಡ ನಾವು ನಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೇವೆ. ನಮ್ಮ ಕಳೆದ 20 ವರ್ಷಗಳಿಂದ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರಾದ ರತ್ನ ಪಾಟೀಲ್ ರೇವೂರವರು ಕೆಲಸಗಳು ಮಾಡಿದ್ದಾರೆ. ಒಂದು ಕಡೆ ನಾವು ತಗೊಂಡ್ಬರ್ತೀವಿ, ಡಾಕ್ಯುಮೆಂಟ್ ತಗೊಂಡ್ಬರ್ತೀವಿ ಏನ್ ಮಾಡಿದಾರೆ ಅಂತ. ಯಾವುದು ಸುಳ್ಳು ಇಲ್ಲಿ ಜನರಿಗೆ ಹೇಳೋದು ಬೇಡ. ನೀವು 3 ವರ್ಷಗಳಿಂದ ಏನ್ ಕೆಲಸ ಮಾಡಿದ್ರಂತೆ ದಕ್ಷಿಣ ಜನರಿಗೆ ನೀವು ತಿಳಿಸ್ರಿ. ಇದು ನಾವು ಹೇಳಿ ಹೋಗೋದು, ನೀವು ಬಂದು ಹೇಳಿ ಹೋಗೋದು ಅಂದ್ರ ಜನರಿಗೆ ದಾರಿ ತಪ್ಪಿಸಿದಾಗ ಆಗ್ತದ. ನಾವು ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ. ತಾವು ಕೂಡ ದಾಖಲೆ ಸಮೇತ ಬಹಿರಂಗವಾಗಿ ಎಲ್ಲಂತ ಚರ್ಚೆಗೆ ಬನ್ನಿ. ನಾವು ಕೂಡ ದಾಖಲೆ ಸಂಗತ ಕಳೆದ 20 ವರ್ಷಗಳಿಂದ ನಮ್ಮ ರತ್ನ ಪಾಟೀಲ್ ರೇವೂರವರು 2 ಅವಧಿ ಆಗಿರ್ಬೋದು, ನಮ್ಮ ತಾಯಿ ರೇವೂರವರ 3 ವರ್ಷದ ಅವಧಿ ಆಗಿರ್ಬೋದು, ಅದರ ಹಿಂದೆ ನಮ್ಮ ಚಂದ್ರಶೇಖರ್ ಪಾಟೀಲ್ ರೇವೂರವರು 4 ವರ್ಷದ ಅವಧಿ ಆಗಿರ್ಬೋದು. ಕಳೆದ ಒಂದು 19 ವರ್ಷಗಳ ಅವಧಿ ಏನು ಕೆಲಸ ಕಾರ್ಯಗಳ ಬಗ್ಗೆ ದಾಖಲೆ ಜೊತೆಗೆ ನಾವು ತಗೊಂಡ್ ಬರ್ತೀವಿ. ನೀವು ಕೂಡ ಕಳೆದ 3 ವರ್ಷಗಳಿಂದ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ರೆ ತಗೊಂಬರ್ರಿ, ಮುಕ್ತವಾಗಿ ಚರ್ಚೆ ಮಾಡೋಣ.